ಇನ್ಕಮ್ ಟ್ಯಾಕ್ಸ್ 2025ರಲ್ಲಿ ಭಾರಿ ಬದಲಾವಣೆ ಆಗಿದೆ. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು 2025-2026 ಬಜೆಟ್ ಅನುಮೋದನೆ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನಲ್ಲಿ ಮಹತ್ತರ ಬದಲಾವಣೆ ಮಾಡಿದ್ದಾರೆ. ಇದರಲ್ಲಿನ ಮೇನ್ ಪಾಯಿಂಟ್ಸ್ ಅನ್ನ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಸ್ಯಾಲರಿ 12,75,000 ರೂಪಾಯಿ ಒಳಗೆ ಇದ್ದರೆ ನಿಮ್ಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕೊಡಬೇಕಂತ ಇಲ್ಲ. ಕಂಪ್ಲೀಟ್ ಆಗಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫ್ರೀ. ಆದ್ರೆ ಅದೇ ನಿಮ್ಮ ಸ್ಯಾಲರಿ 12,75,000ಕ್ಕಿಂತ ₹1 ಹೆಚ್ಚಿದ್ರು ಅವಾಗ ನೀವು ಹೊಸ ಟ್ಯಾಕ್ಸ್ ನ ಸ್ಲ್ಯಾಬ್ ನ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಈ ರೀತಿ ಇದೆ. 0 to 4 lakh ವರೆಗೂ ನಿಲ್ ಟ್ಯಾಕ್ಸ್, 4 to 8 lakh ವರೆಗೂ 5% ಪೇ ಮಾಡಬೇಕು, 8 lakh to 12 lakh ವರೆಗೂ 10% ಪೇ ಮಾಡಬೇಕಾಗುತ್ತೆ, 12 lakh to 16 lakh 15% ಪೇ ಮಾಡಬೇಕಾಗುತ್ತೆ, 16 lakh to 20 lakh 20% ಪೇ ಮಾಡಬೇಕಾಗುತ್ತೆ, 20 lakh to 24 lakh 25% ಪೇ ಮಾಡಬೇಕಾಗುತ್ತೆ. ಮತ್ತೆ 24 ಲಕ್ಷದ ಮೇಲೆ ಎಷ್ಟು ಇನ್ಕಮ್ ಇದೆಯೋ ಅದಕ್ಕೆ 30% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಮುಖಾಂತರ ಹೊಸ ಸ್ಲ್ಯಾಬ್ ರೇಟ್ ಅನ್ನ ಅರ್ಥ ಮಾಡಿಕೊಳ್ಳೋಣ. ಸಪೋಸ್ ನಿಮ್ಮ ಇನ್ಕಮ್ 15,75,000 ಇದ್ರೆ ಓಲ್ಡ್ ಟ್ಯಾಕ್ಸ್ ನ ಸಿಸ್ಟಮ್ ನ ಪ್ರಕಾರ ನಿಮಗೆ ಹತ್ತತ್ರ 1.5 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟೋಕೆ ಬರುತ್ತೆ. ಆದ್ರೆ ಹೊಸ ಟ್ಯಾಕ್ಸ್ ನ ಸ್ಲ್ಯಾಬ್ ನ ಪ್ರಕಾರ ನಿಮಗೆ 1,05,000 ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ಟೋಕೆ ಸಿಗುತ್ತೆ. ಮತ್ತೆ ಯಾರ ಸ್ಯಾಲರಿ 24 ಲಕ್ಷಕ್ಕಿಂತ ಹೆಚ್ಚಿದೆಯೋ ಅವರಿಗೆ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ನ ಪ್ರಕಾರ 1,10,000 ರೂಪಾಯಿ ಉಳಿತಾಯ ಆಗುತ್ತೆ. ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ನಿಂದ ಮಿಡಲ್ ಕ್ಲಾಸ್ ನವರಿಗೆ ಟ್ಯಾಕ್ಸ್ ಹೊರೆಯಿಂದ ರಿಲೀಫ್ ಸಿಗುತ್ತಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ.